ಜಾಲಿ ಡೇಸ್ ಅಲ್ಲಿ ಒಳ್ಳೆ ಪಾತ್ರವನ್ನ ಅಭಿನಯಿಸಿದರೆ, ಕೇಸ್ ನಂಬರ್ 18/9 ಅಲ್ಲೂ ಕೂಡ ಅಭಿನಯಿಸಿದರೆ ಜಗತ್ ಕಿಲಾಡಿ. ಹಾಗೆ ಈಗ ಒಂದು ಸಿನಿಮಾದ ಪೋಸ್ಟರ್ ನಿಮ್ಮ ಮುಂದೆ ರಿಲೀಸ್ ಆಗುತ್ತೆ. ನಮ್ಮ ಗೆಳೆಯ ನಿರಂಜನ್ ಶೆಟ್ಟಿ ಅವರನ್ನ ನಾನು ಸ್ವಾಗತಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಚಿತ್ರಕಲಾ ಪರಿಷತ್ತಲ್ಲಿ ನಾನು ಮೊದಲೇ ನನ್ನ ಜೀವನ ಶುರು ಮಾಡಿದ್ದು ಇದೇ ಥರ ಆ್ಯಂಕರಿಂಗ್ ಅಲ್ಲೇ. ಆವಾಗ ನಮ್ಮ ಗುರುಗಳು ಈ ಚಿತ್ರಕಲಾ ಪರಿಷತ್ತನ್ನ ಕಟ್ಟಿದಂಥ ಮಹಾನ್ ವ್ಯಕ್ತಿ ನಂಜುಂಡರಾವ್ ಸರ್. ಮೊದಲನೇದಾಗಿ ನಮ್ಮ ಗುರುಗಳು ನಂಜುಂಡರಾವ್ ಸರ್ಗೆ ನಾನು ವಂದನೆಗಳನ್ನ ಹೇಳ್ತೀನಿ. ಆಮೇಲೆ ಈ ಚಿತ್ರಸಂತೆಯ ರೂವಾರಿ ಇದರ ಒಂದು ಕಲ್ಪನೆಯನ್ನ ಮಾಡಿದವರು ಡಿ.ಕೆ. ಚೌಟ ಸರ್. ಡಿ.ಕೆ. ಚೌಟ ಸರ್ನ ಈ ಕ್ಷಣದಲ್ಲಿ ನಾನು ಅವ್ರನ್ನ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ದಯವಿಟ್ಟು ಪ್ರೀತಿಸಿ ಮದುವೆಯಾಗಿ ಯಶಸ್ವಿಯಾಗಿ ಜೀವನವನ್ನು ಸಾಗಿಸ್ತಾ ಇರತಂಥ ಅಮೋಘ ದಂಪತಿಗಳು ಈ ಒಂದು ವೇದಿಕೆ ಮೇಲೆ ಬರಬೇಕಾಗಿರಂತೆ. ಈ ಚಿತ್ರಕಲಾ ಪರಿಷತ್ತಲ್ಲಿ ಒಂದು ನೇಚರ್ ಸ್ಟಡಿ ಅಂತಿದೆ ಅಲ್ವಾ ಸಬ್ಜೆಕ್ಟ್? ಎಕ್ಸಾಕ್ಟ್ಲಿ. ನೇಚರ್ ಸ್ಟಡಿ ಮಾಡ್ಕೊಂಡು ತುಂಬಾ ಜನ ಫ್ಯೂಚರ್ ಸ್ಟಡಿ ಮಾಡಿರ್ತಾರೆ. ನಾವು ವೇದಿಕೆ ಮೇಲೆ ಕರಿತೀವಿ. ಸರ್ ಧನ್ಯವಾದಗಳು, ಸ್ವಾಗತ. ಮೇಡಮ್ ಬನ್ನಿ, ಪ್ಲೀಸ್ ವೆಲ್ಕಮ್ ಬನ್ನಿ ದಂಪತಿಗಳಿಗೆ. ಸೊ ಸರ್ ನಿಮ್ಮ ಹೆಸರು? ನಾಗರಾಜ್. ಮೇಡಮ್ ನಿಮ್ಮ ಹೆಸರು? ಕೈಯಿಂದ ಇಬ್ಬರು MS ಕಾಲೇಜ್ ಸ್ಟೂಡೆಂಟ್ಸು. ಸೊ ಹಾಗಾಗಿ ಅಲ್ಲಿಂದಲೇ ಕೆರಿಯರ್ ಸ್ಟಾರ್ಟ್ ಆಗಿದೆ. ಲವ್ ಕೆರಿಯರ್. We got married. So 46 years we have traveled. ಏನ್ರಿ ಅದ್ಭುತವಾದ ಸಾಧನೆ. ಯಾರಾದರೂ ಪ್ರೇಮಿಗಳು ಇನ್ನೂ ಕೂಡ ಬೇರೆ ಆಗಿನ ಜೊತೆಲಿ ಇರ್ಬೋದು ಅನ್ನೋದಕ್ಕೆ ಸಾಕ್ಷಿ ಇವರ ಒಂದು ಫ್ಯಾಮಿಲಿ ಒಂದು ಸೀಕ್ರೆಟ್. ಹಾಗೂ ನಮ್ಮ ಚಿತ್ರದ ನಿರ್ದೇಶಕರಾದ ರಾಜಾ ರವಿಕುಮಾರ್ ಅವರು ಬರಬೇಕು. ಹಾಗೆ ನಮ್ಮ ಚಿತ್ರಕಲಾ ಪರಿಷತ್ತಿನ ದಂಪತಿಗಳು ಸ್ಟೇಜಿಗೆ ಬರ್ಬೇಕಾಗಿ ಕೇಳ್ಕೊತಾ ಇದ್ದಾರೆ. ನೇಚರ್ ಸ್ಟಡಿ ಮಾಡಿ ಅಂದರೆ ಇವರು ಇದೇ ಕಾಲೇಜಲ್ಲಿ ಓದಿ ಫ್ಯೂಚರ್ ಸ್ಟಡಿ ಮಾಡ್ಕೊಂಡಿದ್ದಾರೆ. ಇದೇ ಕಾಲೇಜಲ್ಲಿ ಓದಿದ್ದು. ಬನ್ನಿ ಸರ್, ಇವರಿಂದ ನಾವು ಪೋಸ್ಟರ್ನ ಬಿಡುಗಡೆ ಮಾಡಿಸುವಂತ ಪ್ರಯತ್ನ ಮಾಡೋಣ. ಹೇಗೆ? ಇವರಿಂದ ನಾವು ಟೈಟಲ್ ಲಾಂಚ್ ಮಾಡೋಣ. ಎಸ್, ಟೈಟಲ್ ಲಾಂಚ್ ಮಾಡ್ತೀವಿ. ಟೈಟಲ್ ಲಾಂಚ್ ಫಸ್ಟ್ ಲುಕ್ ಅನ್ನ ನವದಂಪತಿಗಳಿಂದ ಮಾಡ್ತೀವಿ. ಇಲ್ಲಿ ಆಕಾಶ ಎಲ್ಲ ಪಿಂಕ್ ಕಲರಿಂದ ಲವ್ ಸಿಂಬಲ್ ಆಗಿದೆ. ಹಿಂದ್ಗಡೆ ಮಾಡಿದ್ರೆ ನಾವು ಬಾಹ್ಯಾಕಾಶ ಅಂತ ದೊಡ್ಡದಾಗಿ ಬೇರೆ ಇಟ್ಟಿದ್ದೀವಿ. ಆಕಾಶ ಬಾಹ್ಯಾಕಾಶ ಎಲ್ಲ ಒಂದಾಗ್ತದೆ. ಚಪ್ಪಾಳೆ. ಸೊ ನಿರಂಜನ್ ಶೆಟ್ಟಿ ಅಭಿನಯದ ಸಿನಿಮಾದ ಹೆಸರು ಲಾಂಚ್ ಆಗಿದೆ. 31 ಡೇಸ್ ಅಂತ, ಹೈ ವೋಲ್ಟೇಜ್ ಲವ್. ಸೊ ದಯವಿಟ್ಟು ಹೈ ವೋಲ್ಟೇಜ್ ಲವ್ಗೆ ಸಾಕ್ಷಿಯಾಗಿ ಇಲ್ಲಿ ಇಬ್ರು ಇದ್ದಾರೆ. 31 ಡೇಸ್ ಅಲ್ಲಿ ಈ ಒಂದು ಏನು ಅಂತ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ. ಆಮೇಲೆ ಇದನ್ನ ಈ ಫ್ರೇಮ್ ಒಳಗಡೆ ಯಾಕೆ ಮಾಡಿದ್ವಿ ಅಂದ್ರೆ, ವಿ ಆರ್ ಆಲ್ ಆರ್ಟಿಸ್ಟ್. ಒಂದು ಪೋಸ್ಟರ್ ಇಸ್ ಆಲ್ಸೋ ಲೈಕ್ ಎ ಪೇಂಟಿಂಗ್. ಇದನ್ನು ಕೂಡ ಒಂದು ಪೇಂಟಿಂಗ್ ಅನ್ನುವ ಪರಿಕಲ್ಪನೆಯಲ್ಲಿ ಇಲ್ಲಿ ಹೊರಗಡೆ ಸಾವಿರಾರು ಸ್ಟಾಲ್ ಇದೆ. ಆ ಸ್ಟಾಲ್ಗಳ ಜೊತೆಯಲ್ಲಿ ನಮ್ಮ ಈ ಪೋಸ್ಟರ್ ಕೂಡ ಇಸ್ ಲೈಕ್ ಎ ಪೇಂಟಿಂಗ್. ಆ ಪೇಂಟಿಂಗ್ ಫ್ರೇಮ್ ಮಧ್ಯದಲ್ಲಿ ಅದನ್ನ ರಿಲೀಸ್ ಆಗ್ಬೇಕನ್ನೋ ಒಂದು ಐಡಿಯಾದಿಂದ ಅದನ್ನ ಈ ತರ ಫ್ರೇಮ್ ಮಧ್ಯೆ ಅದನ್ನ 31 ಡೇಸ್ ಅನ್ನ ನಾವು ರಿಲೀಸ್ ಮಾಡಿದ್ದೀವಿ. ಧನ್ಯವಾದಗಳು. 45 ವರ್ಷದ ದಾಂಪತ್ಯ ಜೀವನ ನಡೆಸಿರುವ ಪ್ರೇಮಿಗಳಿಗೆ ನಿಮ್ಮ ಕೈಯಿಂದ ನಮ್ಮ ಟೈಟಲ್ ಲಾಂಚ್ ಆಗಿದ್ದು ತುಂಬಾ ಖುಷಿಯಾಗಿದೆ. 31 ಡೇಸ್ ಹೈ ವೋಲ್ಟೇಜ್ ಲವ್. ಓಕೆ 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 ಚಪ್ಪಾಳೆ ಮೂಲಕ ವಾವ್ ಸೂಪರ್. 31 ಡೇಸ್ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆ ಆಗಿದೆ ನಮ್ಮ ಯುವ ಪ್ರೇಮಿಗಳಿಂದ. 31 ಡೇಸ್, ಈ 31 ಡೇಸ್ ಅಲ್ಲಿ ನಡೆಯುವಂತಹ ಒಂದು ಹೈ ವೋಲ್ಟೇಜ್ ಲವ್ ಸ್ಟೋರಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಖಂಡಿತ ನಮ್ಮ ಈ ಯೂತ್ ಜನರೇಷನ್ಗೆ, ಈಗಿನ ಜನರೇಷನ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಲವ್ ಸ್ಟೋರಿ ಈ ಸಿನಿಮಾ ಮೂಲಕ ನಾವು ಹೇಳಕ್ ಹೊರಟಿದ್ದೀವಿ. ದಯವಿಟ್ಟು ನೋಡಿ, ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಪ್ರತಿಯೊಬ್ಬರಿಗೂ ಧನ್ಯವಾದ. ನಾಗವೇಣಿ ಶೆಟ್ಟಿ ಅವರ ಒಂದು ನಿರ್ಮಾಣದಲ್ಲಿ ನಮ್ಮ ವಿ ಮನೋಹರ್ ಸರ್ ಅವರ 150ನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ನಲ್ಲಿ ಈ ಸಿನಿಮಾ 31 ಡೇಸ್ ನಡೀತಾ ಇದೆ. ವಿಟಿ ನ್ಯೂಸ್ ಕನ್ನಡ, ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಕನ್ನಡವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.